ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ನೋಡೋಣ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವ ದರ್ಶನ್ ಅವರ ಅಪ್ಡೇಟ್ ವಿಚಾರ ಇದು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣ. ಈ ಪ್ರಕರಣದಲ್ಲಿ ತನಿಖೆ ಮಾಡ್ತಾ ಇದ್ದ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ಗೆ ಸಂಕಷ್ಟ ಅಂತೆ. ಯಾಕೆ ಅಂತ ನೋಡೋಣ. ಸಾಕ್ಷಿನಾಶ, ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ರ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್. ಎಲ್ಲೋ ಆರೋಪಿಗಳ ಫೋಟೋ ತೆಗೆಸಿ ಸುಳ್ಳು ಹೇಳಿದ್ರ ಹಾಗಾದ್ರೆ ಇನ್ಸ್ಪೆಕ್ಟರ್? ಯಾಕೆ ಈ ಅನುಮಾನ ಬರ್ತಾ ಇದೆ? ಇನ್ಸ್ಪೆಕ್ಟರ್ ಹೇಳಿದ್ದೊಂದು ಮಾಡಿದ್ದೊಂದು ಫೋಟೋ ಫುಲ್ ಮಿಸ್ ಮ್ಯಾಚ್ ಆಗ್ತಾ ಇದೆಯಂತೆ. ಇನ್ಸ್ಪೆಕ್ಟರ್ ಗಿರೀಶ್ ವಿರುದ್ಧ ಹಾಗಾದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ? ಕುತೂಹಲ ಮೂಡಿಸ್ತಾ ಇದೆ. ಇನ್ಸ್ಪೆಕ್ಟರ್ ಗಿರೀಶ್ರನ್ನ ಆರೋಪಿಯನ್ನಾಗಿ ಮಾಡಬೇಕು ಅಂತ ರಿಟ್ ಅರ್ಜಿ ಬಂದಿದೆ. ಈಗ ವಕೀಲ ಸುಧನ್ವಾ ಅನ್ನೋರಿಂದ ಸೆಷನ್ಸ್ ಕೋರ್ಟ್ಗೆ ಪೊಲೀಸರ ವಿರುದ್ಧ ಅರ್ಜಿ ಸಲ್ಲಿಕೆ ಆಗಿದೆ. ಇನ್ಸ್ಪೆಕ್ಟರ್ ಗಿರೀಶ್ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡೋಕೆ ಅರ್ಜಿ ಹಾಕಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಇತ್ತೀಚೆಗೆ ಒಂದ್ ಕಡೆ ಟ್ರಯಲ್ ಆಗ್ತಿರೋದು ನಿಮ್ ಗಮನದಲ್ಲಿದೆ. ಅಂಡ್ ಅವರ ಗನ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ಸುದ್ದಿ ನೋಡಿದ್ವಿ. ಈಗ ಇನ್ನೊಂದು ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ಗೆ ಸಂಬಂಧಪಟ್ಟಿದಂತಲ್ಲ, ಓವರ್ ಆಲ್ ಆ ಟಿವಿಗೆ ಸಂಬಂಧಪಟ್ಟಂತೆ ಹಾಜರು ಸಂದರ್ಭದಲ್ಲಿ ಫೋಟೋಗಳನ್ನ ತೆಗೆಸಿದ್ದೊಂದು ಅಂಡ್ ಇವ್ರು ಹೇಳ್ತಾ ಇರೋ ಸ್ಟೋರಿ ಮತ್ತೊಂದು ಮಿಸ್ ಮ್ಯಾಚ್ ಆಗ್ತಾ ಇದೆ, ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈಗ ಅವರ ವಿರುದ್ಧವೇ ಕ್ರಿಮಿನಲ್ ಕೇಸ್ ದಾಖಲಾಗಿತ್ತ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಹೇಳಿ ಕೇಳಿ, ಇದು ಹೈ ವೋಲ್ಟೇಜ್ ಪ್ರಕರಣ. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದ ದರ್ಶನ್ ಅವರು, ಅವರ ಟೈಮ್ ಕೆಟ್ಟಿತ್ತು. ಒಂದು ಮರ್ಡರ್ ಪ್ರಕರಣದಲ್ಲಿ ಒಳಗೋದ್ರು. ಏನೇ ಶತಪ್ರಯತ್ನಗಳನ್ನ ಮಾಡಿದ್ರು ಕೂಡ ಹೊರಗೆ ಬರಕ್ ಆಗ್ತಾ ಇಲ್ಲ. ಟ್ರಯಲ್ ನಡೀತಾ ಇದೆ. ಇದರ ನಡುವೆ ಇನ್ಸ್ಪೆಕ್ಟರ್ದೇನಾದ್ರೂ ಕಿತಾಪತಿ ಇದೆಯಾ ಇಲ್ಲಿ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಅವ್ರ ಎಡ್ವರ್ಟ್ ಇದೆಯಾ ಇದರಲ್ಲಿ? ಸಾಕ್ಷಿ ನಾಶ, ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ರ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ರೇಣುಕಾ ಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ. ಎಲ್ಲೋ ಆರೋಪಿಗಳ ಫೋಟೋ ತೆಗೆಸಿ ಸುಳ್ಳು ಹೇಳಿದ್ರ ಹಾಗಾದ್ರೆ ಗಿರೀಶ್ ನಾಯ್ಕ್ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್, ಮತ್ತೊಂದ್ ಕಡೆ ಆರೋಪಿಗಳ ಫೋಟೋ. ಈಗ ಓಕೆ, ಎಲ್ಲಿ ಎಡವಟ್ಟಾಗಿದೆ ಅಂದ್ರೆ, ಒಂದು ಸ್ಥಳ ಮಹಜರು, ಮತ್ತೊಂದು ಫೋಟೋ ತೆಗಿಬೇಕಾದ್ರೆ ಅಂಡ್ ಅಲ್ಲಿ ಏನೇನಾಯ್ತು ಅಂತ ಕಂಪ್ಲೀಟ್ ಆಗಿ ಇವರು ಮಾಹಿತಿಯನ್ನ ಹಂಚ್ಕೊಳ್ತಾ ಹೋಗ್ಬೇಕಲ್ಲ, ಅಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಇದು. ಓಕೆ, ಈಗ ಫೋಟೋ ಮತ್ತು ಸ್ಟೇಟ್ಮೆಂಟ್ ಎರಡಕ್ಕೂ ಕೂಡ ಮಿಸ್ ಮ್ಯಾಚ್ ಆಗ್ತಾ ಇದೆ. ಇದರಲ್ಲಿ ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕುವ ಪ್ರಯತ್ನವನ್ನ ಮಾಡಿದ್ರ ಹಾಗಾದ್ರೆ ಯಾರ ಓಲೈಕೆಗೆ ಮಣಿಯೋಕೆ ಮುಂದಾದ್ರು ಗಿರೀಶ್ ನಾಯ್ಕ್? ಈ ರೀತಿಯ ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಸುಳ್ಳು ಸಾಕ್ಷಿಗಳ ಸೃಷ್ಟಿ ಮಾಡಿದ್ದಾರೆ ಎನ್ನುವ ಆರೋಪ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬರ್ತಾ ಇದೆ. A3 ಪುಟ್ಟಸ್ವಾಮಿ, A5 ನಂದೀಶ್, A10 ವಿನಯ್, A11 ನಾಗರಾಜ್, ಹಾಗೆ A12 ಲಕ್ಷ್ಮಣ್, A13 ದೀಪಕ್ ಅಂಡ್ A14 ಪ್ರದೋಷ್ ಫೋನ್ ಅನ್ನ ಸೀಸ್ ಮಾಡಿದ್ರು ಪೊಲೀಸರು. ಆರೋಪಿಗಳ ಫೋನ್ಗಳನ್ನ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಸೀಸ್ ಮಾಡಿರೋದ್ರ ಬಗ್ಗೆ ಉಲ್ಲೇಖ ಇದೆ. ಪಂಚರ ಸಮಕ್ಷಮದಲ್ಲಿ ಫೋನ್ ಸೀಸ್ ಮಾಡಲಾಗಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಕಾಮಾಕ್ಷಿಪಾಳ್ಯ ಠಾಣೆ ಮತ್ತು ಆರೋಪಿಗಳು ನಿಂತಿರುವ ಫೋಟೋ ಎರಡೂ ಕೂಡ ಮಿಸ್ ಮ್ಯಾಚ್ ಆಗ್ತಾ ಇದೆ. ನೋಡಿ ಎಲ್ಲೆಲ್ಲೆಲ್ಲೆಲ್ಲ ಅಬ್ಸರ್ವೇಷನ್ಸ್ ಇರುತ್ತೆ ಅಂತ. ಬೇರೆಲ್ಲೋ ಸೀಸ್ ಮಾಡಿ ಠಾಣೆಯಲ್ಲಿ ಸೀಸ್ ಮಾಡಿದಂತೆ ಸುಳ್ಳು ಸೃಷ್ಟಿ ಮಾಡಿದ್ದಾರೆ ಎನ್ನುವ ಆರೋಪ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈಗ ಅವರು ನಿಲ್ಸ್ಕೊಂಡು ಫೋಟೋ ತೆಗ್ದಿದ್ರಲ್ಲ, ಆ ಫೋಟೋಗೂ ಇವ್ರು ಹೇಳಿರೋದು ಎಲ್ಲಿ? ಫೋಟೋಗಳನ್ನ ಎಲ್ಲಿ ಸೀಸ್ ಮಾಡ್ಕೊಂಡ್ವಿ, ಅವ್ರ ಫೋನ್ಗಳನ್ನ ಎಲ್ಲಿ ಸೀಸ್ ಮಾಡ್ಕೊಂಡ್ವಿ ಅಂಡ್ ಫೋಟೋ ಎಲ್ಲಿ ತೆಗ್ದಿರೋದು, ಸ್ಟೇಷನ್ ಹೆಸರೇ ತಪ್ಪಾಗಿ ಹಾಕಿದ್ದಾರೆ ಅಥವಾ ಜಾಗ ಬದಲಾಯಿಸಿದ್ದಾರೆ ಅಂತ. ನೋಡಿ, ಚಿಕ್ಕ ಪುಟ್ಟ ವಿಚಾರಗಳು ಕೂಡ ಎಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಮೇಜರ್ ಉದಾಹರಣೆ. ಹೇಳಿ ಕೇಳಿದು ಹೈ ಪ್ರೊಫೈಲ್ ಕೇಸ್, ಹಾಗಾಗಿ ಚಿಕ್ಕದೂ ಕೂಡ ಇಲ್ಲಿ ದೊಡ್ಡ ವಿಚಾರಗಳಂತೆ ಭಾಸವಾಗ್ತಾ ಇದೆಯಾ, ಅಥವಾ ಈ ಚಿಕ್ಕ ವಿಚಾರಗಳು ಅಂತ ನಾವೇನ್ ಅನ್ಕೊಳ್ತಾ ಇದೀವಿ ಅದು ದೊಡ್ಡ ಮಿಸ್ಟೇಕ್ ಮಾಡೋಕೆ ಅಥವಾ ತುಂಬಾ ದೊಡ್ಡದಾಗಿ ಯಾಮಾರ್ಸೋಕೆ ಅವರ ಪ್ರಯತ್ನವ? ಗೊತ್ತಿಲ್ಲ. ಸಾಮಾನ್ಯವಾಗಿ ಇಂತಹ ಸುದ್ದಿಗಳನ್ನ ನಾವುಗಳು ಕೇಳಿರೋದು ಬಹಳ ಕಡಿಮೆ. ಒಂದು ಇಂಥ ಮರ್ಡರ್ ಏನಾದ್ರು ಆಯ್ತು ಅಂದಾಗ ಸ್ಟೇಷನ್ ಬಿಟ್ರೆ ಕೋರ್ಟಲ್ಲಿ ಇವ್ರ ಅಪರಾಧಿನ ಆರೋಪಿನ ಅನ್ನೋಂಥದ್ದನ್ನ ಹೇಳತ್ತೆ. ತನಿಖೆ ಒಂದು ವಿಚಾರಣೆಯನ್ನ ಮಾಡಿ ಮುಗೀತು ಅಲ್ಲಿ ಕೇಸ್. ಬಟ್ ಇಲ್ಲಿ ಹಂಗಲ್ಲ. ಕೂಲಂಕುಷವಾಗಿ ಚಾರ್ಜ್ ಶೀಟ್ ನಲ್ಲಿ ಇವ್ರು ಏನ್ ಹಾಕಿದ್ದಾರೆ, ಇವ್ರು ಏನ್ ಹೇಳ್ತಾ ಇದ್ದಾರೆ, ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾರ್ಯಾರು ಎಷ್ಟು ಗಂಟೆಗೆ ಯಾವತ್ತು ಏನೇನ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರು ಅಂಡ್ ಅವರಿಂದ ನಾವು ಪಡ್ಕೊಂಡಿರುವ ಅಥವಾ ಸೀಸ್ ಮಾಡಿರುವಂತಹ ವಸ್ತುಗಳು ಯಾವುದು. ನೋಡಿ, ಎಲ್ಲರ ಕೈಲೂ ಫೋನ್ ಇದೆ, ಗಮನಿಸ್ತಾ ಇದ್ದೀರಾ ನೀವು? ಗಿರೀಶ್ ನಾಯ್ಕ ಕೂಡ ಅಲ್ಲಿದ್ದಾರೆ ಇನ್ಸ್ಪೆಕ್ಟರ್. ಇವ್ರ ಹೆಸರು ಯಾಕೆ ಬರ್ತಿದೆ ಅಂದ್ರೆ ಇವರ ನೇತೃತ್ವದಲ್ಲೇ ಆ ಕೆಲಸ ಆಗಿರೋದು. ಸೊ ಕಾಮಾಕ್ಷಿಪಾಳ್ಯ ಠಾಣೆಯ
ಸ್ಟೇಷನ್ನ ವಾತಾವರಣಕ್ಕೂ ಅಥವಾ ಆ ಗೋಡೆಗೂ ಇವ್ರುಗಳನ್ನ ನಿಲ್ಲಿಸಿ ಫೋಟೋ ತೆಗೆದಿರುವ ಒಂದು ಗೋಡೆಗೂ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ಯಾವ್ದ್ಯಾವ್ದನ್ನ ಅಬ್ಸರ್ವ್ ಮಾಡ್ತಾರೆ ನೋಡಿ. ಸೇಮ್ ಒಂದು ತುಂಬಾ ಕ್ಯೂರಿಯಾಸಿಟಿ ಮೂಡಿಸುವಂತಹ ಸಿನಿಮಾದಲ್ಲಿ ಇರುತ್ತವಲ್ಲ, ಹಂಗೆ ಚಿಕ್ಕ 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 ವಿಚಾರಗಳು ಕೂಡ ಮೇಜರ್ ಟರ್ನ್ ಅಥವಾ ಟ್ವಿಸ್ಟ್ ಸಿಗುವಂಗೆ ಮಾಡ್ತಾ ಇದೆ. ಓಕೆ, ಈ ರೀತಿ ಬದಲಾವಣೆ ಆಗ್ತಾ ಇದ್ದಂತೆ ಇವ್ರಿಗೆ ಯಾವ ರೀತಿಯ ಸಂಕಷ್ಟ ಕಾದಿರುತ್ತೆ ಅಂಡ್ ಇವರ ಉದ್ದೇಶ ಏನಿತ್ತು, ಯಾವುದೋ ಇದನ್ನೆಲ್ಲ ಯಾರು ಗಮನಕ್ಕೆ ತಗೊಳ್ಳಲ್ಲ ಅನ್ಕೊಂಡು ಸುಮ್ಮನೆ ಬರದ್ರ ಅಥವಾ ಉದ್ದೇಶ ಏನಾದ್ರೂ ಇಟ್ಕೊಂಡು ಬರದ್ರ, ಏನಾದ್ರೂ ಅಥವಾ ಯಾವ್ದಾದ್ರೂ ಮರೆಮಾಚುವಂತಹ ಉದ್ದೇಶ ಇವ್ರಿಗಿತ್ತ, ಏನಾದ್ರೂ ಒತ್ತಡ ಇತ್ತ ಇವ್ರ ಮೇಲೆ, ಇವೆಲ್ಲವೂ ಕೂಡ ತನಿಖೆ ಆಗ್ತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಕ್ರಿಮಿನಲ್ ಕೇಸನ್ನ ಇವ್ರ ಮೇಲೂ ಕೂಡ ಹಾಕ್ತಾರಾ? ಯೂನಿಫಾರ್ಮ್ ಹಾಕೊಂಡಿರುವ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಮೇಲೆ ಈ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಫೋನ್ ಸೀಸ್ ಮಾಡ್ಕೊಂಡಿದ್ದಾರೆ, ಬಟ್ ಸೀಸ್ ಮಾಡ್ಕೊಂಡಿರುವಂತಹ ಟೈಮಿಂಗು ಮತ್ತು ದಿನಾಂಕ ಹಾಗೂ ಜಾಗ ಅಂಡ್ ಚಾರ್ಜ್ ಶೀಟ್ ನಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿರೋದು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಇದನ್ನ ಅಬ್ಸರ್ವ್ ಮಾಡಿ ಈಗ ಅವ್ರ ವಿರುದ್ಧ ಫೈಲ್ ಮಾಡ್ತೀವಿ ಕೇಸ್ನ ಅಂತ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಎಸ್ ಕೆ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಈ ರೀತಿಯ ಸುದ್ದಿಗಳನ್ನ ನಾವು ಕೇಳೋದು ಬಹಳ ಅಪರೂಪ, ಬಟ್ ನೀವು ಕ್ರೈಮ್ ಬಿಟ್ ನಲ್ಲೇ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಈ ರೀತಿಯ ಚೇಂಜಸ್ಗಳು ಬಹಳ ದೊಡ್ಡ ಮಟ್ಟದ ಪೆಟ್ಟನ್ನ ಅಥವಾ ಆರೋಪವನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವ ಆಫೀಸರ್ಸ್ ಗಳ ಮೇಲೆ ಹೊರಿಸುತ್ತಾ? ಅಂಡ್ ಏನ್ ಉದ್ದೇಶ ಇರ್ಬೋದು ಈ ರೀತಿಯಾಗಿ ಚೇಂಜ್ ಮಾಡೋದು, ಅಥವಾ ಆಗಿರುವ ಎಡವಟ್ಟ ಗೊತ್ತಿಲ್ಲದೆ ಆಗಿರುವಂತದ್ದ, ಇದನ್ನ ಹೆಂಗ್ ನೋಡ್ಬೋದು ನೀವು? ಅಂಡ್ ಯಾವ ರೀತಿಯ ಆಕ್ಷನ್ಸ್ ಗಳನ್ನ ಇನ್ಸ್ಪೆಕ್ಟರ್ ಮೇಲೆ ತಗೊಳ್ಬಹುದು ಈ ವಿಚಾರದಲ್ಲಿ ಅಂತ? ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕೊಲೆ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಆ ಕೇಸ್ ಖುಲಾಸೆ ಆಯಿತು ಅಂತ ನಾವು ಕೇಳಿರ್ತೀವಿ. ಆ ಕೇಸ್ ಖುಲಾಸೆ ಆಗೋದಕ್ಕೆ ತನಿಖಾಧಿಕಾರಿಗಳು ಮಾಡಿರ್ತಕ್ಕಂಥ ಒಂದು ಸಾಕ್ಷಿಗಳ ಸಂಗ್ರಹ ಇರ್ಬೋದು, ಅಲ್ಲಿ ಮಾಡಿರ್ತಕ್ಕಂಥ ಎಡವಟ್ಟು, ಈ ರೀತಿಯಾದಂಥ ಒಂದು ಅಂಶಗಳನ್ನು ಏನು ಡಿಫೆನ್ಸ್ ಲಾಯರ್ಗಳಿರ್ಬೋದು, ಜೊತೆಗೆ ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಂಡಿಸ್ತಕ್ಕಂಥ ಲಾಯರ್ಗಳು ಏನೆಲ್ಲ ವಾದವನ್ನು ಮಾಡ್ತಾರೆ, ಅದನ್ನು ಆಲಿಸಿದಂಥ ನ್ಯಾಯಾಧೀಶರು ಆ ಕೇಸನ್ನ ಎತ್ತಿ ಹಿಡಿಯೋದಕ್ಕೆ ಅಥವಾ ಖುಲಾಸೆಗೊಳಿಸೋದಕ್ಕೆ ಪ್ರಮುಖವಾದಂಥ ಸಾಕ್ಷಿಗಳ ಕೊರತೆ ಇದೆ ಅನ್ನೋ ನಿಟ್ಟಿನಲ್ಲಿ ಆ ಕೇಸನ್ನು ವಜಾ ಮಾಡಲಾಗುತ್ತೆ. ಅಂತಹ ಕೇಸುಗಳು ನೋಡ್ಬೋದು. ಆದರೆ ಇಲ್ಲಿ A3 ಆರೋಪಿಯಾದಂಥ ಪುಟ್ಟಸ್ವಾಮಿಯವರ ಪರ ವಕೀಲರಾದಂಥ ಸುಧನ್ವ ಅವರು ನಿನ್ನೆ ನಡೆದಂಥ ವಿಚಾರಣೆಯಲ್ಲಿ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಆಗಿದ್ದಂಥ ಗಿರೀಶ್ ನಾಯಕ್ ಅವರನ್ನು ಸಾಕ್ಷಿ ನಾಶ ಹಾಗೂ ಸುಳ್ಳು ಸಾಕ್ಷಿಗಳ ಸೃಷ್ಟಿ ಆರೋಪದ ಮೇಲೆ ಅವರ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು, ಜೊತೆಗೆ ಆರೋಪಿ 18ನೇ ಆರೋಪಿಯನ್ನಾಗಿ ಮಾಡಬೇಕು ಇದೇ ಪ್ರಕರಣದಲ್ಲಿ ಅಂತ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಕಾರಣ ಇಷ್ಟೇ, 2024ರಲ್ಲಿ ಏನು ರೇಣುಕಾಸ್ವಾಮಿ ಕೊಲೆ ಆಗುತ್ತೆ, ಕೊಲೆ ಆದಂಥ ಸಂದರ್ಭದಲ್ಲಿ ಪ್ರಕರಣವನ್ನು ಭೇದಿಸಿದಂಥ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರ ಒಂದು ತಂಡ, ಜೊತೆಗೆ ಬೇರೆ ವಿಶೇಷ ತಂಡಗಳೇನಿರುತ್ತೆ, ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಜೊತೆಗೆ ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಜೊತೆ ಕೈ ಜೋಡಿಸಿದಂಥ ಇತರೆ ಆರೋಪಿಗಳು, ಪುಟ್ಟಸ್ವಾಮಿ ಇರ್ಬೋದು, ನಂದೀಶು, ವಿನಯ್, ಪ್ರದೋಷು, ಇವರೆಲ್ಲರ ಫೋನ್ಗಳನ್ನು ಸೀಸ್ ಮಾಡ್ತಾರೆ. 8 ಜನ ಆರೋಪಿಗಳು ಬಳಸ್ತಾ ಇದ್ದಂಥ ಫೋನ್ಗಳನ್ನು ಸೀಸ್ ಮಾಡಿ ಅದರ ಒಂದು ಪಂಚರ ಸಮಕ್ಷದಲ್ಲಿ ಪಂಚನಾಮೆ ಮಾಡಿ ಅದನ್ನು ಸೀಸ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಆ ಒಂದು ಪ್ರಕ್ರಿಯೆಯನ್ನು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಸುಮಾರು 4,000 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಅದರಲ್ಲಿ 375ನೇ ಪುಟದಲ್ಲಿರ್ತಕ್ಕಂಥದ್ದು ಈ ಒಂದು ಮೊಬೈಲ್ಗಳ ಸೀಸ್ ಮಾಡಿರುವಂಥ ಒಂದು ಆರೋಪ. ಇಲ್ಲಿ 8 ಜನರ ಮೊಬೈಲ್ಗಳನ್ನು ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಸ್ಥಳವನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಸಹ ಮುಖ್ಯ ಆಗುತ್ತೆ. ಇಲ್ಲಿ ಆರೋಪಿಗಳನ್ನು ಬಂಧಿಸಿದ್ರು, ಅವರು ಬಳಸ್ತಕ್ಕಂಥ ಮೊಬೈಲ್ಗಳನ್ನು ಯಾವ ಉದ್ದೇಶಕ್ಕಾಗಿ ವಶಪಡಿಸಿಕೊಂಡಿದ್ರು, ಅದು ಆ ಒಂದು ಸ್ಥಳ ಯಾವುದು ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕು. ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ 2 ಫೋಟೋಗಳು ಅದು ತುಂಬ ವ್ಯತ್ಯಾಸ ಆಗ್ತಕ್ಕಂಥದ್ದು. ಅವರು ನಿಂತಿರ್ತಕ್ಕಂಥ 8 ಜನ ಆರೋಪಿಗಳೊಂದಿಗೆ ತನಿಖಾಧಿಕಾರಿಯಾಗಿರ್ತಕ್ಕಂಥ ಗಿರೀಶ್ ನಾಯಕ್ ಅವರು ನಿಂತ್ಕೊಂಡು ಒಂದು ಫೋಸ್ ಕೊಟ್ಟಿದ್ದಾರೆ. ಅಂದರೆ ಸಾಕ್ಷಿ, ಈ 8 ಜನ ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ, ಅವರು ಬಳಕೆ ಮಾಡ್ತಾ ಇದ್ದಂಥ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಜೊತೆ ಇರ್ಬೋದು, ಅವರ ಸಹಾಯಕರು ಯಾರ್ಯಾರಿದ್ರು, ಪ್ರದೋಷ್ ಇದ್ರು, ವಿನಯ್ ಇದ್ರು, ಜೊತೆಗೆ A1 ಆರೋಪಿ, ಜೊತೆಗೆ A3, ಯಾಕಂದರೆ ಪವನ್ ಅಂತಕ್ಕಂಥವನು ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಆತನ ಒಂದು ಕಾಂಟ್ಯಾಕ್ಟ್ನಲ್ಲಿ ಇವರೆಲ್ಲ ಮಾಡಿದ್ರು ಅನ್ನೋದಕ್ಕೆ ಅವರ ಮೊಬೈಲ್ಗಳು, ಅದರ CDR ಲೊಕೇಶನ್ಸ್ ಎಲ್ಲವೂ ಸಹ ಮೊಬೈಲ್ನಲ್ಲಿ ಇತ್ತು. ಅದನ್ನು ರಿಕವರಿ ಮಾಡಿ ನಾವು ರಿಟ್ರೀವ್ಗೆ ಕಳಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಒಂದು ಲೋಪದೋಷವನ್ನು ನಿನ್ನೆ
ಏನು ಟ್ರಯಲ್ ನಡೀತಕ್ಕಂಥ ಸಂದರ್ಭದಲ್ಲಿ ಎ3 ಆರೋಪಿ ಪರ ವಕೀಲರಾದಂಥ ಸುಧನು ಅವರು ಎತ್ತಿಡಿತಾರೆ. ಏನಂತಂದರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ 8 ಜನ ಆರೋಪಿಗಳ ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ ಅಂತಕ್ಕಂಥ ಒಂದು ಮಹಜರ್ ಕಾಪಿಯನ್ನು ಸಲ್ಲಿಸಿದ್ದಾರೆ. ಆದರೆ ಆ ಫೋಟೋದಲ್ಲಿ ತುಂಬ ವ್ಯತ್ಯಾಸ ಇದೆ. ಆರೋಪಿಗಳು ನಿಂತಿರ್ತಕ್ಕಂಥ ಒಂದು ಸ್ಥಳ, ಒಂದು ಫೋಟೋದಲ್ಲಿ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಅಂತ ಉಲ್ಲೇಖ ಮಾಡಲಾಗಿದೆ, ಆದರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ನೇ ಅದು ಅಲ್ಲ ಅಂತಕ್ಕಂಥ ಒಂದು ಅಂಶವನ್ನು ಎತ್ತಿಡಿದಿದ್ದಾರೆ. ಅದಕ್ಕೆ ಕಾರಣ ಆರೋಪಿಗಳು ನಿಂತಿರ್ತಕ್ಕಂಥ ಸ್ಥಳ, ಅದರಲ್ಲಿ ಫ್ಲೋರಿಂಗ್ ಹಾಕಿರ್ತಕ್ಕಂಥ ಟೈಲ್ಸು ಅದು ವೆಟ್ರಿಫೈಸ್ ಟೈಲ್ಸ್ ಆಗಿದೆ. ಆದರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವಾಸ್ತವವಾಗಿ ಇರ್ತಕ್ಕಂಥದ್ದು ಮಜಾಕ್ ಟೈಲ್ಸು, ಅದು 1x1 ಇರ್ತಕ್ಕಂಥ ಒಂದು ಮಜಾಕ್ ಟೈಲ್ಸ್ ಇದೆ. ಆದರೆ ಆರೋಪಿಗಳು ನಿಂತಿರ್ತಕ್ಕಂಥ ಫೋಟೋದಲ್ಲಿ 2x2 ಇರ್ತಕ್ಕಂಥ ವೆಟ್ರಿಫೈಡ್ ಟೈಲ್ಸನ್ನು ಅಳವಡಿಕೆ ಮಾಡಲಾಗಿದೆ. ಹೀಗಾಗಿ ಆರೋಪಿಗಳನ್ನು ಎಲ್ಲೋ ಕರೆದುಕೊಂಡು ಹೋಗಿ ಅವರ ಬಳಿರ್ತಕ್ಕಂಥ ಮೊಬೈಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಇದು ಸಾಕ್ಷಿ ನಾಶ ಪಡಿಸುವ ಅಥವಾ ದರ್ಶನ್ನೂ ಇರ್ಬೋದು ಅಥವಾ ಪ್ರಕರಣದಲ್ಲಿ ಬಂಧಿತರಾಗಿರ್ತಕ್ಕಂಥ ಇತರೆ ಆರೋಪಿಗಳ ವಿರುದ್ಧ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರ್ತಕ್ಕಂಥ ಪರಿಸ್ಥಿತಿ ಸನ್ನಿವೇಶ ಇದೆ ಅಂತಕ್ಕಂಥ ಒಂದು ಅಂಶವನ್ನು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕರ ವಿರುದ್ಧ ಏನು ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು, ಇದೇ ಪ್ರಕರಣದಲ್ಲಿ 18ನೇ ಆರೋಪಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಏನು ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಹ ಏನು 57ನೇ CCH ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ. ಇದರ ಜೊತೆಗೆ ನಿನ್ನೆ ಒಂದು ಆದೇಶವನ್ನು ಮಾಡಲಾಗಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ CCTV ದೃಶ್ಯಗಳನ್ನು ಪ್ರಿಸರ್ವ್ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆಯಿಂದ ಅವರ CCTVಗಳಲ್ಲಿ ಏನು ಸೆರೆ ಆಗ್ತಾ ಇದೆ ಅದನ್ನು ಯಾವುದೇ ಕಾರಣಕ್ಕೂ ನಾಶ ಪಡಿಸಬಾರ್ದು. ಯಾಕೆಂತಂದರೆ ಇಂತಹ ಪ್ರಕರಣಗಳಲ್ಲಿ ತಪ್ಪಿಸಿಕೊಳ್ಳುವಂಥ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹೀಗಾಗಿ ಅದನ್ನು ನಾಶ ಪಡಿಸಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಸಹ ಈಗಾಗಲೇ ಮಾಡಲಾಗಿದೆ. ಈಗ ಸದ್ಯ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಿಂದ ವರ್ಗಾವಣೆ ಆಗಿರ್ತಕ್ಕಂಥ ಗಿರೀಶ್ ನಾಯಕ್ ಅವರು ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿರ್ತಕ್ಕಂಥ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನ್ಯಾಯಾಧೀಶರೇನಾದರೂ ಈ ಒಂದು ಸೂಕ್ಷ್ಮ ಸಂಗತಿಗಳನ್ನು ಪರಿಗಣಿಸಿದ್ದೇ ಆದರೆ, ಪುರಸ್ಕರಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರಿಗೂ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದಾವೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.